ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಕ್ರೀಡಾಂಗಣದಲ್ಲಿ ಪುನೀತ್ ರಾಜಕುಮಾರ್ ಕಪ್ ಹೆಸರಿನ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಜೆಸಿಸಿ ಕ್ರಿಕೆಟ್ ತಂಡದ ವತಿಯಿಂದ ಆಯೋಜಿಸಲಾಗಿರುವ ಈ ಕ್ರೀಡಾಕೂಟವನ್ನು ಆಂಧ್ರಪ್ರದೇಶದ ಮದನಪಲ್ಲಿ ಡಿಸಿಎಫ್ ಹಾಗೂ ಶ್ರೀನಿವಾಸಪುರದ ಹೆಮ್ಮೆಯ ಪುತ್ರ ಜಗನ್ನಾಥ್ ಸಿಂಗ್ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕೋಮುಲ್ ನಿರ್ದೇಶಕ ಕೆಕೆ ಮಂಜುನಾಥ್, ಪೊಲೀಸ್ ಇನ್ಸ್ಪೆಕ್ಟರ್ ಶಂಕರಾಚಾರ್ ಹಾಗೂ ಶ್ರೀನಿವಾಸ್ ಉಪಸ್ಥಿತರಿದ್ದರು. ಈ ಪಂದ್ಯಾವಳಿಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಒಟ್ಟು 16 ಪ್ರಮುಖ ತಂಡಗಳು ಕಣಕ್ಕಿಳಿದಿವೆ. 3 ದಿನಗಳ ಕಾಲ ನಡೆಯಲಿರುವ ಈ ಟೂರ್ನಿಯಲ್ಲಿ ವಿಜೇತ ತಂಡಕ್ಕೆ 2,22,222 ರೂಪಾಯಿ ಹಾಗೂ ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ 1,11,111 ರೂಪಾಯಿ ನಗದು ಬಹುಮಾನದೊಂದಿಗೆ ಆಕರ್ಷಕ ಟ್ರೋಫಿಗಳನ್ನು ನೀಡಲಾಗುತ್ತಿದೆ. ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಡಿಸಿಎಫ್ ಜಗನ್ನಾಥ್ ಸಿಂಗ್ ಅವರು, ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆ ಮೊಬೈಲ್ ಫೋನ್ಗಳಲ್ಲೇ ಕಾಲ ಕಳೆಯುತ್ತಿರುವುದು ವಿಷಾದನೀಯ. ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಕ್ರೀಡೆಗಳು ಅತ್ಯಂತ ಅವಶ್ಯಕ. ವಿದ್ಯಾರ್ಥಿಗಳು ಕೇವಲ ಪುಸ್ತಕದ ಬದನೆಕಾಯಿಯಾಗದೆ ಶಿಕ್ಷಣದ ಜೊತೆಗೆ ಕ್ರೀಡೆಗಳಲ್ಲೂ ಸಕ್ರಿಯವಾಗಿ ತೊಡಗಿಸಿಕೊಂಡಾಗ ಮಾತ್ರ ಜೀವನದಲ್ಲಿ ಧೈರ್ಯ ಮತ್ತು ಜ್ಞಾನ ಬೆಳೆಯಲು ಸಾಧ್ಯ ಎಂದು ಕಿವಿಮಾತು ಹೇಳಿದರು. ನಾರ್ಮಲ್ ಎಲ್ಲ ಜನರಿಗೆ ಏನಂತಂದರೆ ಮೇಯ್ನ್ ಒಂದು ಸಂದೇಶ, ಫಿಟ್ನೆಸ್ ಅನ್ನೋದು ಕಾಪಾಡ್ಕೋಬೇಕು. ಇವತ್ತು ಫಿಟ್ ಆಗಿರಬೇಕು, ಹುಡುಗರು ಚಿಕ್ಕ ಮಕ್ಕಳಿಂದ ಚೆನ್ನಾಗಿ ಆಟ ಆಡಬೇಕು. ಈ ಥರ ಒಂದು ಪ್ರೋಗ್ರಾಮ್ಸ್ ಅವಾಗವಾಗ ನಡೆಸ್ತಾ ಇದ್ದ ಅಂತಂದರೆ ಹುಡುಗರು, ನೀವು ಜನರಲಾಗಿ ಆಚೆಗಡೆ ನೋಡ್ದ ಅಂತಂದರೆ ಎಲ್ಲ ಲೀಡರ್ಸ್ ಆಗೋದು, ಒಳ್ಳೆ ಧೈರ್ಯ ಇರ್ತಕ್ಕಂಥದ್ದು ಆಟಗಾರರಿಗೆ. ಮನೇಲಿ ಕೂತ್ಕೊಂಡ್ರು ಪುಸ್ತಕದ ಬದನೆಕಾಯಿಗಳಿಗೆಲ್ಲ ಏನೂ ಇರೋದಿಲ್ಲ ಆ ಥರ. ಸೊ ಎಲ್ಲರೂ ಆಚೆ ಬರಬೇಕು, ಮನೆಯಿಂದ ಆಚೆ ಚೆನ್ನಾಗಿ ಆಟ ಆಡಬೇಕು, ಫಿಟ್ಟಾಗಿಡಬೇಕು. ಪ್ರತಿ ಸಾರಿ ಇವಾಗ ಸೆಲ್ ಫೋನ್ಸ್ ಅದು ಇದು ಬಳಕೆ ತುಂಬ ಜಾಸ್ತಿ ಆಗಿಬಿಟ್ಟು ಅಲ್ಲೇ ಕೂತ್ಕೊಂಡು ಎಲ್ಲರಿಗೂ BP, ಶುಗರ್ಸ್ ಈ ಥರದ್ದೆಲ್ಲ ತರಿಸ್ಕೊತಾ ಇದ್ದೀರಾ. ಸೊ ನಾನು ಹೇಳೋದೇನಂತಂದರೆ, ನಾವು ಚಿಕ್ಕ ಮಕ್ಕಳಿಂದ ಆಟ ಆಡ್ತಿದ್ವಿ, ಇವಾಗ್ಲೂ ಫಿಟ್ಟಾಗಿ ಇದ್ದೀವಿ. ನಾನು ಡೈಲಿ 2 ಅವರ್ಸ್ ಜಿಮ್ ಮಾಡ್ತೀನಿ. ಸೊ ಅದಕ್ಕೆ ಇವತ್ತು ಗೇಮ್ಸ ನಾನು ಬಿಟ್ಟು 10 ವರ್ಷ ಆಗಿರೂ ಸಹ ಆಡೋಕ್ಕಾಗ್ತದೆ ನನ್ನ ಕೈಯಲ್ಲಿ. ಸೊ ಫಿಟ್ನೆಸ್ ಮೇಲೆ ತುಂಬಾ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಆರೋಗ್ಯ ಇಲ್ಲಿರ್ತಕ್ಕಂಥ ಸಂಪಾದನೆ ವೇಸ್ಟ್. ಆರೋಗ್ಯವಾಗಿರಬೇಕು ಪ್ರತಿಯೊಬ್ಬರು ಸಹ. ನಾನು ಹೇಳ್ತಾ ಇರ್ತೀನಿ ಎಲ್ಲರಿಗೂ, ಚೆನ್ನಾಗಿ ಕಾಣಬೇಕು ಅಂತಂದರೆ ನೀವು ಆರೋಗ್ಯವಾಗಿರಬೇಕು, ಫಿಟ್ಟಾಗಿರಬೇಕು, ಅವಾಗ ನಿಮ್ಮ ಬಟ್ಟೆ ನಿಮ್ಮ ಮೇಲೆ ಚೆನ್ನಾಗಿ ಕಾಣೋದು ಅಂತ. ಸೊ ದಯವಿಟ್ಟು ಎಲ್ಲರೂ ಸಹ ಊಟಗಳು ತಿನ್ನೋದು ಸ್ವಲ್ಪ ಮಿತಿಯಾಗಿ ಇಟ್ಕೊಂಡು, ಒಳ್ಳೆ ನಿದ್ರೆ, ಬೆಳಗ್ಗೆ ಅಥವಾ ಸಂಜೆ ವಾಕಿಂಗು, ಜಾಗಿಂಗು, ಈ ಥರ ಗೇಮ್ಸ್ ಅವಾಗವಾಗ ಆಡ್ತಿದ್ರೆ ಹುಡುಗರಲ್ಲಿ ಒಂದು ಯೂನಿಟಿ, ಹುಮ್ಮಸ್ಸು ಅಂತಕ್ಕಂಥದ್ದು ಪ್ರತಿಯೊಂದು ಟೈಮಲ್ಲಿ ಸಹ ಇರ್ತದೆ. ಸೊ ಯೂನಿಟಿ ಸ್ಟ್ರೆಂತ್. ಸೊ ಒಂದು ಯೂನಿಟಿ ಬೆಳೆಸಬೇಕು ಅಂತಂದರೆ ಎಲ್ಲರೂ ಇದೊಂದು ಪ್ಲ್ಯಾಟ್ಫಾರ್ಮ್ ಥರ ಇದೆ. ಇಲ್ಲಿ ಆಟದಲ್ಲಿ ಸೋಲು ಗೆಲುವು ಇವೆಲ್ಲ ತುಂಬ ಕಾಮನ್ ಆಗಿರುತ್ತೆ. ಇದೆಲ್ಲ ಸ್ಪೋರ್ಟಿವ್ ಆಗಿ ತೊಗೋಬೇಕು. ಪಾರ್ಟಿಸಿಪೇಷನ್ ಇಸ್ ಮೋರ್ ಇಂಪಾರ್ಟೆಂಟ್. ಯಾವತ್ತೂ ನಮ್ಮ ಬೆಸ್ಟ್ ಏನಿದೆ, ಬೌಲಿಂಗ್ ಆಗಲಿ, ಬ್ಯಾಟಿಂಗ್ ಆಗಲಿ, ಫೀಲ್ಡಿಂಗ್ ಆಗಲಿ, ಕೀಪಿಂಗ್ ಆಗಲಿ ಮಾಡಬೇಕು. ಒಬ್ಬರು ಸೋತ್ರೇ ಇನ್ನೊಬ್ಬರು ಗೆಲ್ಲಕ್ಕಾಗೋದು, ಅದನ್ನು ಮರಿಬಾರ್ದು. ಇವತ್ತು ಯಾರು ಸೋಲ್ತಾರೆ ನಾಳೆ ಅವ್ರು ಗೆಲ್ಬೋದು. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ನನ್ನ ಇನ್ಫಾರ್ಮೇಷನ್ ಇದೆ, ಎಲ್ಲರೂ ಫಿಟ್ನೆಸ್ ಕಾಪಾಡ್ಕೋಬೇಕು. ಬೆಳಗ್ಗೆ ಸಂಜೆ ಚೆನ್ನಾಗಿ ಆಟ ಆಡಿ ಎಲ್ಲರನ್ನು ಫಿಟ್ ಆಗಿರಬೇಕು. ದಟ್ಸ್ ಇಟ್. ಕೋಮುಲ್ ನಿರ್ದೇಶಕ ಕೆಕೆ ಮಂಜುನಾಥ್ ಮಾತನಾಡಿ, ಕ್ರೀಡಾಂಗಣವನ್ನು ಸುಸಜ್ಜಿತವಾಗಿ ಸಿದ್ಧಪಡಿಸಿರುವ ಜೆಸಿಸಿ ತಂಡದ ಕಾರ್ಯ ಶ್ಲಾಘನೀಯ. ಕ್ರೀಡಾಪಟುಗಳು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಕ್ರೀಡಾ ಸ್ಫೂರ್ತಿಯಿಂದ ಆಟವಾಡಬೇಕು ಎಂದು ಹಾರೈಸಿದರು. ಬೆಂಗಳೂರು ಕಂಠೀರವ ಸ್ಟೇಡಿಯಂ ಮಾತ್ರ ಬೇರೆ ಇದಕ್ಕೆ ಹೋಗಬೇಕಾಗಿತ್ತು. ಆದರೆ ಇವತ್ತು ನಿಮ್ಮ ಸ್ಫೂರ್ತಿಯಿಂದ ಇವತ್ತು ನಮ್ಮ ಶ್ರೀನಿವಾಸಪುರ ಜನರು ಇಲ್ಲೇ ಬಂದು ಏನು ಇಂಟರ್ನ್ಯಾಷನಲ್ ಕ್ರಿಕೆಟ್ ನಡೀತಾ ಇತ್ತು ಆ ಥರ ನಾವು ಇಲ್ಲಿ ಸ್ಟೇಡಿಯಂ ನೋಡ್ಬೋದು. ಯಾಕಂದ್ರೆ ಕೆಲವರು ಸ್ಟೇಡಿಯಂ ನೋಡೋಕ್ಕೆ ಅನುಕೂಲ ಇರೋದಿಲ್ಲ ಮತ್ತು ಟಿಕೆಟು ಸಿಗೋದಿಲ್ಲ. ಆದರೆ ಅದಕ್ಕೂ ಇದಕ್ಕೆ ಡಿಫ್ರೆನ್ಸ್ ಇಲ್ಲ ಅಂತ ಥರ ಇವತ್ತು ಮಾಡಿದ್ದೀರಾ. ತುಂಬ ಸಂತೋಷ ವಿಷಯ. ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ಬೇಕು. ಮತ್ತೆ ಏನು 16 ಟೀಮ್ಗಳು ಬಂದಿದೆಯೋ, ಸೋಲೋದು ಗೆಲ್ಲೋದು ಸರ್ವಸಾಮಾನ್ಯ. ಆದರೆ ಛಲ ಅನ್ನೋದು ಇಟ್ಕೊಂಡು ಗೆಲ್ಲಬೇಕು ಅಂತ ಉದ್ದೇಶ ಇಟ್ಕೊಂಡು ಆಡಿ ಗೆಲ್ಲಬೇಕು ಅಂತೇಳಿ ಶುಭ ಕೊಡ್ತಾ ಇದ್ದೀನಿ. ಮತ್ತೆ ಈ ಏನು ಸ್ಪೋರ್ಟ್ಸ್ ನಾವು ಆಡ್ತೀವೋ, ನಮ್ಮ ಸ್ಪೋರ್ಟ್ಸಿಂದ ನಮ್ಮ ವಿಶ್ವಾಸ ಜಾಸ್ತಿ ಬೆಳೆಸ್ಕೋಬಹುದು. ಮತ್ತೆ ನಮ್ಮ ದೈಹಿಕ ಶಕ್ತಿ ಮತ್ತು ಬುದ್ಧಿನೂ ಹೆಚ್ಚಿಸ್ಕೋಬಹುದು. ಯಾಕಂದ್ರೆ ಈಗೆಲ್ಲ ನಾವು ಟಿವಿ ಮತ್ತು ಸಿನಿಮಾಗಳಿಗೆ ಮತ್ತು ವಾಟ್ಸಾಪ್ಗಳಿಗೆ ಸೀಮಿತ ಆಗಿಬಿಟ್ಟಿದ್ದೇವೆ. ಅದನ್ನು ಬಿಟ್ಟು ಆಚೆ ಬಂದು ನಾವು ನಮ್ಮ ಮೈಯನ್ನು ಧರಿಸಿದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದರಿಂದ ನಾವು ಚೆನ್ನಾಗಿ ದೃಢವಾಗಿ ಬೆಳಿಬಹುದು. ಮತ್ತೆ ಸ್ಪೋರ್ಟ್ಸ್ ಕಡೆಯಿಂದ ಎಷ್ಟೋ ಜನ ಯಾವ ಅಂತ ಸ್ಥಾನಕ್ಕೂ ನಮಗೆ ಗೊತ್ತಿದೆ. ಸಚಿನ್ ಆಗ್ಬೋದು, ವಿರಾಟ್ ಕೊಹ್ಲಿ ಆಗ್ಬೋದು, ಅವರೆಲ್ಲ ಸ್ಟಾರ್ ಕ್ರಿಕೆಟ್ ಆಗಿದ್ದಾರೆ. ನೀವು ಆ ಥರ ಆಗ್ಬೇಕಂತ ಬಯಸ್ತಾ ಇಲ್ಲಿ ತೆರೆದು ನಾಲ್ಕು ಮಾತುಗಳಕ್ಕೆ ಕಾಲಿಸ್ಬಿಟ್ಟು